ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಶವ ಸೀಕ್ರೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಇವತ್ತು ಅಖಾಡಕ್ಕಿಳಿತಾ ಇದೆ. ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳ್ತಂಗಡಿಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಬರ್ತಾ ಇದ್ದಂತೆ ಇವತ್ತಿನ ಶೋಧ ಕಾರ್ಯ ಆರಂಭ ಆಗುತ್ತೆ. ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಭೇಟಿಯನ್ನ ಕೊಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಅವರು ಬಂದ ಮೇಲೆ ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಹೋಗ್ತಾರೆ. ಪ್ರಣವ್ ಮೊಹಾಂತಿ ಅವರು ಬಂದು 13ನೇ ಪಾಯಿಂಟ್ ಅನ್ನ ಆಗಿಸ್ತಿದ್ದಾರೆ ಅಂತಂದ್ರೆ ಸಹಜವಾಗಿ ಇದು ನಾನಾ ರೀತಿಯ ಬೆಳವಣಿಗೆಗೆ ಕಾರಣ ಆಗಬಹುದು. ಸೊ ಏನೇನಾಗುತ್ತೆ ನೋಡೋಣ. ವಕೀಲರು, ಅನಾಮಧೇಯ ವ್ಯಕ್ತಿ ಮತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇವರೆಲ್ಲರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ 13ನೇ ಪಾಯಿಂಟ್ಗೆ ಬಂದು ಭೂಮಿ ಅಗೆಯುವ ಕೆಲಸ ಸ್ಟಾರ್ಟ್ ಆಗುತ್ತೆ. ಧರ್ಮಸ್ಥಳ ಶವಹೂತಿತ ಕೇಸ್ ತನಿಖೆ ಚುರುಕುಗೊಂಡಿರುವಂತಹದ್ದು. ಪ್ರಣವ್ ಮೊಹಾಂತಿ ಅವರ ಇವತ್ತು ಅಖಾಡಕ್ಕಿಳಿತಾ ಇದ್ದಾರೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿರುವುದು ಆ 13ನೇ ಪಾಯಿಂಟ್. 13ನೇ ಪಾಯಿಂಟ್ನಲ್ಲಿ ಏನಾಗಬಹುದು? 13ನೇ ಪಾಯಿಂಟ್ ನಾನಾ ರೀತಿಯ ಅನುಮಾನಗಳಿಗೆ ಈ ಮೊದಲಿನಿಂದನೂ ಕೂಡ ಕಾರಣ ಆಗಿದೆ. ಸಂಶಯವನ್ನ ವ್ಯಕ್ತಪಡಿಸಿದ್ದು ಇದೆ ಈ ಒಂದು 13ನೇ ಪಾಯಿಂಟ್ನ ಬಗ್ಗೆ. ಸೊ 13ನೇ ಪಾಯಿಂಟ್ ಇವತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಹೆಚ್ಚು ನಿರೀಕ್ಷೆಯನ್ನ ಮೂಡಿಸ್ತಾ ಇರುವಂತದ್ದು. ಇಲ್ಲಿ ಅಸ್ಥಿ ಪಂಜರ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಶವ ಸೀಕ್ರೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಇವತ್ತು ಅಖಾಡಕ್ಕಿಳಿತಾ ಇದೆ. ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳ್ತಂಗಡಿಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಬರ್ತಾ ಇದ್ದಂತೆ ಇವತ್ತಿನ ಶೋಧ ಕಾರ್ಯ ಆರಂಭ ಆಗುತ್ತೆ. ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಭೇಟಿಯನ್ನ ಕೊಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಅವರು ಬಂದ ಮೇಲೆ ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಹೋಗ್ತಾರೆ. ಪ್ರಣವ್ ಮೊಹಾಂತಿ ಅವರು ಬಂದು 13ನೇ ಪಾಯಿಂಟ್ ಅನ್ನ ಆಗಿಸ್ತಿದ್ದಾರೆ ಅಂತಂದ್ರೆ ಸಹಜವಾಗಿ ಇದು ನಾನಾ ರೀತಿಯ ಬೆಳವಣಿಗೆಗೆ ಕಾರಣ ಆಗಬಹುದು. ಸೊ ಏನೇನಾಗುತ್ತೆ ನೋಡೋಣ. ವಕೀಲರು, ಅನಾಮಧೇಯ ವ್ಯಕ್ತಿ ಮತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇವರೆಲ್ಲರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ 13ನೇ ಪಾಯಿಂಟ್ಗೆ ಬಂದು ಭೂಮಿ ಅಗೆಯುವ ಕೆಲಸ ಸ್ಟಾರ್ಟ್ ಆಗುತ್ತೆ. ಧರ್ಮಸ್ಥಳ ಶವಹೂತಿತ ಕೇಸ್ ತನಿಖೆ ಚುರುಕುಗೊಂಡಿರುವಂತಹದ್ದು. ಪ್ರಣವ್ ಮೊಹಾಂತಿ ಅವರ ಇವತ್ತು ಅಖಾಡಕ್ಕಿಳಿತಾ ಇದ್ದಾರೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿರುವುದು ಆ 13ನೇ ಪಾಯಿಂಟ್. 13ನೇ ಪಾಯಿಂಟ್ನಲ್ಲಿ ಏನಾಗಬಹುದು? 13ನೇ ಪಾಯಿಂಟ್ ನಾನಾ ರೀತಿಯ ಅನುಮಾನಗಳಿಗೆ ಈ ಮೊದಲಿನಿಂದನೂ ಕೂಡ ಕಾರಣ ಆಗಿದೆ. ಸಂಶಯವನ್ನ ವ್ಯಕ್ತಪಡಿಸಿದ್ದು ಇದೆ ಈ ಒಂದು 13ನೇ ಪಾಯಿಂಟ್ನ ಬಗ್ಗೆ.
ಸೊ 13ನೇ ಪಾಯಿಂಟ್ ಇವತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಹೆಚ್ಚು ನಿರೀಕ್ಷೆಯನ್ನ ಮೂಡಿಸ್ತಾ ಇರುವಂತದ್ದು. ಇಲ್ಲಿ ಅಸ್ಥಿ ಪಂಜರ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಶವ ಸೀಕ್ರೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಇವತ್ತು ಅಖಾಡಕ್ಕಿಳಿತಾ ಇದೆ. ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳ್ತಂಗಡಿಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಬರ್ತಾ ಇದ್ದಂತೆ ಇವತ್ತಿನ ಶೋಧ ಕಾರ್ಯ ಆರಂಭ ಆಗುತ್ತೆ. ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಭೇಟಿಯನ್ನ ಕೊಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು. ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಅವರು ಬಂದ ಮೇಲೆ ದೂರುದಾರನ ಸಮೇತ 13ನೇ ಪಾಯಿಂಟ್ಗೆ ಹೋಗ್ತಾರೆ. ಪ್ರಣವ್ ಮೊಹಾಂತಿ ಅವರು ಬಂದು 13ನೇ ಪಾಯಿಂಟ್ ಅನ್ನ ಆಗಿಸ್ತಿದ್ದಾರೆ ಅಂತಂದ್ರೆ ಸಹಜವಾಗಿ ಇದು ನಾನಾ ರೀತಿಯ ಬೆಳವಣಿಗೆಗೆ ಕಾರಣ ಆಗಬಹುದು. ಸೊ ಏನೇನಾಗುತ್ತೆ ನೋಡೋಣ. ವಕೀಲರು, ಅನಾಮಧೇಯ ವ್ಯಕ್ತಿ ಮತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇವರೆಲ್ಲರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ 13ನೇ ಪಾಯಿಂಟ್ಗೆ ಬಂದು ಭೂಮಿ ಅಗೆಯುವ ಕೆಲಸ ಸ್ಟಾರ್ಟ್ ಆಗುತ್ತೆ. ಧರ್ಮಸ್ಥಳ ಶವಹೂತಿತ ಕೇಸ್ ತನಿಖೆ ಚುರುಕುಗೊಂಡಿರುವಂತಹದ್ದು. ಪ್ರಣವ್ ಮೊಹಾಂತಿ ಅವರ ಇವತ್ತು ಅಖಾಡಕ್ಕಿಳಿತಾ ಇದ್ದಾರೆ. ಪ್ರಣವ್ ಮೊಹಾಂತಿ ಅವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿರುವುದು ಆ 13ನೇ ಪಾಯಿಂಟ್. 13ನೇ ಪಾಯಿಂಟ್ನಲ್ಲಿ ಏನಾಗಬಹುದು? 13ನೇ ಪಾಯಿಂಟ್ ನಾನಾ ರೀತಿಯ ಅನುಮಾನಗಳಿಗೆ ಈ ಮೊದಲಿನಿಂದನೂ ಕೂಡ ಕಾರಣ ಆಗಿದೆ. ಸಂಶಯವನ್ನ ವ್ಯಕ್ತಪಡಿಸಿದ್ದು ಇದೆ ಈ ಒಂದು 13ನೇ ಪಾಯಿಂಟ್ನ ಬಗ್ಗೆ. ಸೊ 13ನೇ ಪಾಯಿಂಟ್ ಇವತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಹೆಚ್ಚು ನಿರೀಕ್ಷೆಯನ್ನ ಮೂಡಿಸ್ತಾ ಇರುವಂತದ್ದು. ಇಲ್ಲಿ ಅಸ್ಥಿ ಪಂಜರ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ